ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಗೌತಮ್ ಅವರು ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಕೊನೆಯದಾಗಿ ನಾನೇನಾದರೂ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಕಾರ್ ಡ್ರೈವರ್ ಆಗಿ ಗೌತಮ್ ಅವರು ಕೆಲಸಕ್ಕೆ ಸೇರ್ಕೊತಾರೆ. ನಾನು ಯಾವ ರೀತಿ ಇದ್ದೆ, ಇವಾಗ ಯಾವ ರೀತಿ ಇದ್ದೀನಿ, ಎಲ್ಲ ಈ ಶಾಕುಂತಲ ಅಮ್ಮನಿಂದನೇ ಈ ಪರಿಸ್ಥಿತಿ ನನಗೆ ಬಂದಿದ್ದು ಅಂತ ನೆನೆಸ್ಕೊತಾ ಇರ್ತಾರೆ ಗೌತಮ್ ಅವರು. ಕುಂತಲ ಅಮ್ಮ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನನ್ನನ್ನು ಮಗನ ಥರ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ನನ್ನ ಬೆನ್ನಿಂದನೇ ಚೂರಿ ಹಾಕ್ಬಿಟ್ರು. ಆದರೆ ಭೂಮಿಕಾ ಅವ್ರನ್ನ ನನ್ನಿಂದ ದೂರ ಮಾಡಿಬಿಟ್ಟಿದ್ದಾರೆ. ಆದರೆ ನಾನಂತೂ ಆದಷ್ಟು ಬೇಗ ಭೂಮಿಕಾ ಅವ್ರ ಹತ್ರ ಹೋಗಲೇಬೇಕು, ಅವ್ರ ಜೊತೆ ನಾನು ಆದಷ್ಟು ಬೇಗ ಸೇರಲೇಬೇಕು ಅಂತ ಗೌತಮ್ ಅವರು ಅಂದ್ಕೊತಾ ಇರ್ತಾರೆ. ಕಾರ್ ಡ್ರೈವರ್ ಆಗಿ ಗೌತಮ್ ಅವರು ಯೋಚನೆ ಮಾಡ್ತಾನೆ ಇರ್ತಾರೆ. ಭೂಮಿಕಾ ಅವರು ಸಿಗ್ತಾರಾ ಅನ್ನೋದೇ ನನಗೆ ಅನುಮಾನ ಆಗ್ತಿದೆ. ಸಿಗ್ತಾರೆ, ಏನಾದರೂ ಮಾಡಿ ನಾನು ಹುಡುಕ್ತೀನಿ ಅಂತ. ಎಲ್ಲಿದ್ದೀರಾ ಭೂಮಿಕಾ ಅವರೇ? ದಯವಿಟ್ಟು ನನಗೆ ಕಾಣಿಸ್ಕೊಡಿ ಭೂಮಿಕಾ ಅವರೇ, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಭೂಮಿಕಾ ಅವರೇ, ದಯವಿಟ್ಟು ನನ್ನ ಜೊತೆ ಬಂದ್ಬಿಡಿ ಭೂಮಿಕಾ ಅವರೇ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಕಾರಲ್ಲಿ ಕುತ್ಕೊಂಡೆ ತುಂಬ ಯೋಚನೆ ಮಾಡ್ತಿರ್ತಾರೆ. ಇಷ್ಟು ದಿವಸ ನಾನು ಒಬ್ಬ ಕಾರ್ ಡ್ರೈವರ್ನ ಇಟ್ಕೊಂಡಿದ್ದೆ, ಆದರೆ ಇವಾಗ ನಾನೇ ಕಾರ್ ಡ್ರೈವರ್ ಆಗಿ ಓಡಿಸ್ತಾ ಇದ್ದೀನಿ. ಆಗ ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ. ಈ ಕಡೆ ಒಂದು ಆಫೀಸಲ್ಲಿ ಕಾರ್ ಡ್ರೈವರ್ ಮತ್ತು ಅವ್ರ ಮ್ಯಾನೇಜರ್ ಇರ್ತಾರೆ. ಆ ಮ್ಯಾನೇಜರ್ ಕೇಳ್ತಾರೆ, ಹೊಸದಾಗಿ ಒಬ್ಬ ಕಾರ್ ಡ್ರೈವರ್ ಸೇರ್ಕೊಂಡ್ನಲ್ಲ, ಅವ್ರ ಹೆಸರೇನು ಅಂತ. ಆಗ ಗೌತಮ್ ಅಂತ ಹೇಳ್ತಾರೆ. ಎಲ್ಲಿ ಅಂತ ಕೇಳಿದಾಗ, ಸರ್ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಸರ್ ಅಂತ ಹೇಳ್ತಾರೆ. ಓನರ್, ಏನ್ರಿ ಅವ್ನು ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ, ಆದರೆ ಸರಿಯಾಗಿ ಕೆಲಸ ಮಾಡ್ತಿಲ್ವಲ್ಲ ಅಂತ ಕೇಳ್ತಾರೆ. ಆಗ ಅವರು, ಸರ್ ಅವ್ರ ಹೆಸರು ಗೌತಮ್ ಅಂತ ಸರ್, ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಸರ್ ಅಂತ ಹೇಳ್ತಾರೆ. ಅವರು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಇಟ್ಕೊಳ್ಳಿ, ಇಲ್ಲ ಅಂದರೆ ಬೇರೆ ಡ್ರೈವರ್ನ ಹುಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಪಾರ್ಸಲ್ನ ಕುಶಾಲನಗರ್ಗೆ ತಲುಪಿಸ್ಬೇಕಿತ್ತು, ಆದರೆ ಆ ಓನರ್ಗೆ ಬೇಗ ಹೇಳ್ಬಿಟ್ಟು ತಲುಪಿಸೋಕೆ ಹೇಳಿ ಅಂತ ಓನರ್ ಅವರು ಹೇಳ್ತಾರೆ. ಆಗ ಮ್ಯಾನೇಜರ್, ಸರಿ ಸರ್ ನಾನು ಇವಾಗಲೇ ಹೇಳ್ತೀನಿ ಅಂತ ಹೊರಗಡೆ ಬರ್ತಾರೆ. ಈ ಕಡೆ ಗೌತಮ್ ಅವರು ಕಾರಲ್ಲೇ ಕೂತಿರ್ತಾರೆ ನಿದ್ದೆ ಮಾಡ್ತಾ. ಆಗ ಮ್ಯಾನೇಜರ್ ನೋಡ್ಬಿಟ್ಟು, ಏನ್ರಿ ನೀವು ಕೆಲಸಕ್ಕೆ ಬಂದಿದ್ದೀರಾ ಅಥವಾ ನಿದ್ದೆ ಮಾಡೋಕ್ಕೆ ಅಥವಾ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಗೌತಮು, ಇಲ್ಲ ಸರ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಮ್ಯಾನೇಜರ್ ಅವರು, ನೀವು ಸರಿಯಾಗಿ ಕೆಲಸ ಮಾಡಬೇಕು, ಇಲ್ಲ ಅಂದರೆ ನೀವು ಮನೆಗೆ ಹೋಗಬೇಕಾಗುತ್ತೆ. ಮ್ಯಾನೇಜರ್ ಅವರು ಹಾಗೆ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ಗೌತಮ್ ಅವರು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಆಗ ಮ್ಯಾನೇಜರ್, ನೀವು ಇವಾಗಲೇ ತಕ್ಷಣವೇ ನೀವು ಕುಶಾಲನಗರಕ್ಕೆ ಹೋಗಬೇಕು, ಈ ಪಾರ್ಸಲ್ನ ಅಲ್ಲಿಗೆ ತಳಿಸ್ಬೇಕು ಅಲ್ಲಿಗೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಏನಕ್ಕೆ ಕುಶಾಲನಗರ, ಅಷ್ಟು ತುಂಬ ದೂರ ಆಗುತ್ತಲ್ವಾ, ಏನಕ್ಕೆ ಅಷ್ಟು ದೂರ ಹೋಗಬೇಕು ಅಂತ ಕೇಳ್ತಾರೆ. ಆಗ ಮ್ಯಾನೇಜರ್, ಹೇಳಿದ ಕೆಲಸ ನಾನು ಸರಿಯಾಗಿ ಮಾಡು. ಆಗ ಮ್ಯಾನೇಜರು, ಬೇಕಾಗುತ್ತೆ, ಹೌದು ಓನರ್ ಇಲ್ಲ ಅಂದರೆ ನೀನು ಕೆಲಸದಿಂದ ತೆಗಿತಾರೆ ಅಂತ ಹೇಳ್ತಾರೆ ಮ್ಯಾನೇಜರು. ಅಲ್ಲ ಕಣೋ, ನೀನು ಮ್ಯಾನೇಜರ ಓನರ್ ಥರ ಮಾತಾಡ್ತಿದ್ಯಲ್ಲ, ಹೇಳ್ದಷ್ಟು ಕೆಲಸ ಮಾಡು ಅಂತ ಮ್ಯಾನೇಜರ್ ಅವರು ಹೇಳ್ತಾರೆ. ಆಗ ಗೌತಮ್ ಅವರು, ಸರ್ ನಾನು ಈ ಕೆಲಸಕ್ಕೆ ಸಾರಿ ಸರ್, ಮೊದಲನೇ ಸತಿ ಬಂದಿರೋದು, ನನಗೆ ಗೊತ್ತಿರಲಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಮ್ಯಾನೇಜರ್, ಹಂಗಾದ್ರೆ ನೀವು ಇಷ್ಟು ದಿವಸ ಡ್ರೈವರ್ ಆಗಿರಲಿಲ್ವಾ, ಹಂಗಂದರೆ ಓನರ್ ಥರ ಇದ್ರಾ? ಆಗ ಗೌತಮ್ ಅವರು, ಇಲ್ಲ ಸರ್, ಮೊದಲಿಂದ ಡ್ರೈವರ್ ಇಲ್ಲ ಅಂತ ಅಂದರೆ ಅವ್ರ ಕೆಲಸದಿಂದ ತೆಗಿಬಿಡ್ತಾರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು, ಇಲ್ಲ ಸರ್ ನಾನು ಡ್ರೈವರೇ ಆಗಿದ್ದೆ ಸರ್, ನೀವು ಹೇಳ್ದಾಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ ಹೇಳ್ತಾರೆ. ಆಗ ಮ್ಯಾನೇಜರ್ ಕುಶಾಲನಗರಕ್ಕೆ ಆದಷ್ಟು ಬೇಗ ಈ ಪಾರ್ಸಲ್ನ ತಲುಪಿಸು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಸರಿ ನಾನು ಈ ಪಾರ್ಸಲ್ನ ಆದಷ್ಟು ಬೇಗ ಕುಶಾಲನಗರಕ್ಕೆ ತಲುಪಿಸ್ತೀನಿ ಅಂತ ಹೇಳ್ಬಿಟ್ಟು ತಗೊತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅವರೇ ನೀವೇ ನನ್ನ ಜೊತೆಗಿಲ್ಲ ಭೂಮಿಕಾ ಅವರೇ, ನನಗೆ ಆಸ್ತಿ ಹೋದ್ರೂ ಚಿಂತೆ ಇಲ್ಲ, ನೀವೊಬ್ಬರು ನನ್ನ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಭೂಮಿಕಾ ಅವರೇ. ಹಾಗಂತ ಗೌತಮ್ ಅವರು ಯೋಚನೆ ಮಾಡಿಕೊಂಡು ಕಾರಲ್ಲೇ ಕೂತಿರ್ತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅವರೇ ಎಲ್ಲಿಗೆ ಹೋಗಿದ್ದೀರಾ ಭೂಮಿಕಾ ಅವರೇ, ಇಷ್ಟು ವರ್ಷ ಆಯಿತು, 5 ವರ್ಷದಿಂದ ನಾನು ಕಾರ್ ಡ್ರೈವಿಂಗ್ ಮಾಡ್ತಾನೆ ಇದ್ದೀನಿ, ಆದರೂ ನೀವು ನನಗೆ ಸಿಕ್ಕಲೇ ಇಲ್ವಲ್ಲ ಭೂಮಿಕಾ ಅವರೇ, 5 ವರ್ಷದಿಂದ ನಾನು ನಿಮ್ಮನ್ನ ಹುಡುಕ್ತಾನೆ ಇದ್ದೀನಿ ಭೂಮಿಕಾ ಅವರೇ, ನೀವು ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲ ಭೂಮಿಕಾ ಅವರೇ. ಈ ಕಡೆ ಗೌತಮ್ ಅವರು ಭೂಮಿಕಾ ಅವ್ರ ಫೋಟೋ ಇಟ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ಭೂಮಿಕಾ ಅವರು ಕುಶಾಲನಗರದಲ್ಲೇ ಒಂದು ಮನೆಯಲ್ಲಿ ಇರ್ತಾರೆ. ನನ್ನ ಮಗನ್ನ ಚೆನ್ನಾಗಿ ಬೆಳೆಸ್ಬೇಕು, ಆಗಿದ್ದೆಲ್ಲ ನನ್ನ ಜೀವನದಲ್ಲಿ ಆಗೋಯ್ತು, 5 ವರ್ಷ ಆಯಿತು, ಆದರೆ ನನಗೆ ಒಂದೇ ಒಂದು ನೆನಪು, ಅದು ನನಗೆ ಗೌತಮ್ ಅವರು ಎಲ್ಲಿದ್ದಾರೋ, ಏನು ಮಾಡ್ತಿದ್ದಾರೋ ಎಲ್ಲಿ ಸಿಗ್ತಾನೆ ಇಲ್ಲ ಅಂತ ನನಗೆ ತುಂಬ ನೆನಪಾಗ್ತಿದೆ. ಆದರೆ ಈಗ ನನ್ನ ಜೀವನ ಏನೋ ಸಾಕ್ತಿದೆ, ಆದರೆ ಗೌತಮ್ ಅವ್ರು ಏನು ಮಾಡ್ತಿದ್ದಾರೋ ಏನೋ, ಅವ್ರು ಎಲ್ಲಿರ್ತಾರೆ, ಏನು ಮಾಡ್ತಿರ್ತಾರೆ, ಅವರು ಮನೆಯಲ್ಲೇ ಇರ್ತಾರೆ, ಬಿಸ್ನೆಸ್ ನೋಡ್ಕೊಂಡಿರ್ತಾರೆ ಮನಸ್ಸಲ್ಲೇ ಅಂದ್ಕೊಂಡು ಭೂಮಿಕಾ ಅವರು ಕಣ್ಣೀರು ಹಾಕ್ತಾ ಇರ್ತಾರೆ. ಗೌತಮ್ ಅವರೇ ನೀವೆಲ್ಲೇ ಇದ್ರೂ ಚೆನ್ನಾಗಿರಿ, ನಿಮಗೋಸ್ಕರ ತಾನೇ ನಾನು ಮನೆ ಬಿಟ್ಟು ಬಂದಿರೋದು ಹಾಗಂತ ಭೂಮಿಕಾ ಅವರು ಹಂಗಂತ ಅನ್ಕೊತಾ ಇರ್ತಾರೆ ಮನಸ್ಸಲ್ಲೇ. ಆಗ ಭೂಮಿಕಾ ಅವ್ರ ಮಗ ಬರ್ತಾನೆ, ಅಮ್ಮ ಈಗಾಗಲೇ ಸ್ಕೂಲ್ಗೆ ಲೇಟ್ ಆಗಿದೆ, ಏನು ಮಾಡ್ತಿದ್ದೀರಾ ನೀವು? ಆಗ ನೀನು ಮೊದಲು ರೆಡಿಯಾಗಿ ತಿಂಡಿ ತಿಂದು ರೆಡಿಯಾಗು ಆಕಾಶ್ ಅಂತ ಅವ್ರ ಮಗನಿಗೆ ಹೇಳ್ತಾ ಇರ್ತಾರೆ.
ಫಸ್ಟ್ ನೀನು ಸ್ನಾನ ಮಾಡಿ ತಿನ್ನು ಹೋಗು ಅಂತ ಹೇಳ್ತಾ ಇರ್ತಾರೆ. ಆಗ ಓಕೆ ಅಮ್ಮ, ಆಗ ಇಲ್ಲ ಟೀಚರ್, ಹೇಗೆ ಇದ್ರು ನೀವು ನನ್ನ ಟೀಚರ್ ಅಲ್ವಾ ಸ್ಕೂಲ್ನಲ್ಲಿ, ಓಕೆ ಟೀಚರ್ ಹೇಳ್ದ ಹಾಗೆ ನಾನು ಮಾಡಲೇಬೇಕು ಅಲ್ವಾ ಟೀಚರ್. ಅದನ್ನು ಕೇಳಿಸ್ಕೊಂಡ ಭೂಮಿಕಾ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆಗ ನನ್ನ ಮಗ ಚಿಕ್ಕವನಿದ್ದ, ಇವಾಗ ಗೌತಮ್ ಅವ್ರು ನೋಡಿದ್ರೆ 5 ವರ್ಷ ಆಗಿದೆ, ಅವನೆಷ್ಟು ದೊಡ್ಡವನಾಗಿದ್ದಾನೆ, ತುಂಬ ಖುಷಿ ಪಡ್ತಾರೆ. ಮನಸ್ಸಲ್ಲೇ ಭೂಮಿಕಾ ಅವರು ಅನ್ಕೊತಾ ಇರ್ತಾರೆ. ಆಗ ಸರಿ ಅಮ್ಮ ಬಾ ಓಡೋಣ ಅಂತ ಆಕಾಶ್ ಅವ್ರ ಮಗ ಹೇಳ್ತಾರೆ. ಈ ಕಡೆ ಭೂಮಿಕಾ ಮತ್ತೆ ಅವ್ರ ಮಗ ಆಕಾಶ್ ಇಬ್ಬರು ಕೂಡ ಸ್ಕೂಲ್ಗೆ ಹೊರಡ್ತಾರೆ. ಈ ಕಡೆ ಗೌತಮ್ ಅವರು ಎಲ್ಲ ಕಡೆ ಹುಡುಕ್ತಿದ್ರು, ಭೂಮಿಕಾ ಅವರು ಸಿಗ್ತಾನೆ ಇಲ್ವಲ್ಲ. ಈ ಕಡೆ ಕ್ಯಾಬ್ ಡ್ರೈವರ್ ಕೆಲಸ ಮಾಡಬೇಕು, ಭೂಮಿಕಾ ಅವ್ರನ್ನ ಮಿಕ್ಕಿದ ಟೈಮಲ್ಲಿ ಹುಡುಕ್ಲೇಬೇಕು, ಏನಾದರೂ ಮಾಡಿ ಅವರು ನನ್ನ ಗುರಿನೇ ಭೂಮಿಕಾ ಅವ್ರನ್ನ ಹುಡ್ಕೋದು. ಗೌತಮ್ ಅವರು ನಾನೇನಾದರೂ ಮಾಡಿ ನಾನು ಅವ್ರನ್ನ ಹುಡುಕ್ಲೇಬೇಕು ಅಂತ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಅದೇ ಶಕುಂತಲಾ ಮತ್ತು ಜಯದೇವ್ ಅವರು ಕೂಡ ಅನ್ಕೊತಾ ಇರ್ತಾರೆ. ಆಗ ಜಯದೇವ್ ಅವರು, ಮಾಮ್ ಇದೆಲ್ಲ ನಿಜನಾ ಮಾಮ್, ಎಷ್ಟು ವರ್ಷದ ನಂತರ ಭೂಮಿಕಾ ಅವ್ರು ನಮ್ಮಿಂದ ದೂರ ಹೋಗಿದ್ದಾರೆ, ಹಾಗೆ ಗೌತಮ್ ಅವರು ಕೂಡ ದೂರ ಹೋಗಿದ್ದಾರೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ಮಾಮ್, ಎಲ್ಲಿ ಹೋಗಿದ್ದಾರೆ ಮಾಮ್ ಅಂತ ಶಕುಂತಲಾ ಹತ್ರ ಜಯದೇವ್ ಅವರು ಕೇಳ್ತಾ ಇರ್ತಾರೆ. ಈ ಕಡೆ ಕಾಂತ ಕೂಡ ರಿಲೀಸ್ ಆಗಿ ಬರ್ತಾರೆ. ಈ ಕಡೆ ತುಂಬ ಖುಷಿಯಿಂದ ಜಯದೇವ್, ಶಕುಂತಲಾ ಎಲ್ಲರೂ ಖುಷಿಯಿಂದ ಇರ್ತಾರೆ. ಇದೆಲ್ಲನೂ ದಿಯಾಯಿಂದನೇ ಆಗಿರೋದು. ದಿಯಾ ಮನೆಗೆ ಕಾಲಿಟ್ಟ ಮೇಲೆ ಈ ಮನೆಗೆ ಎಲ್ಲ ಒಳ್ಳೇದೇ ಆಗಿದೆ, ನಾವು ಅನ್ಕೊಂಡು ಹಾಗೆ ಆಯಿತು ಅಂತ ಅನ್ಕೊತಾ ಇರ್ತಾರೆ. ಆಗ ಕಾಂತ ಅವರು ಏನು ಸಿಸ್ಟರ್, ಏನು ಮೇಡಮ್, ಏನು ಖುಷಿ, ಏನು ಸಂಭ್ರಮ ಈ ಮನೆಯಲ್ಲಿ 5 ವರ್ಷದ ನಂತರ. ಗೌತಮ್ ಮತ್ತು ಭೂಮಿಕಾ ಇಲ್ದಿರೋದ್ರಿಂದ ಈ ಮನೆಗೆ ತುಂಬ ಕಳೆ ಬಂದಿದೆ ಹಾಗಂತ ಕಾಂತ ಅವರು ಹೇಳ್ತಾರೆ. ಆಗ ಮೂವರನ್ನು ಶಕುಂತಲಾ, ಕಾಂತ, ಜಯದೇವ್ ಮೇಲಿಂದ ಎಲ್ಲಾನು ನಮ್ಮದೇ ಅಲ್ವಾ ಸಿಸ್ಟರ್ ಅಂತ ಕಾಂತ ಅವರು ಹೇಳ್ಬಿಟ್ಟು ಜೋರಾಗಿ ಏನಾಗ್ತಾ ಇರ್ತಾರೆ. ಈ ಕಡೆ ಗೌತಮ್ ಅವರು ತಿರ್ಗಾ ಕುಶಾಲನಗರಕ್ಕೆ ಬರ್ತಾರೆ. ಏನೋ ಒಂಥರ ಅವ್ರಿಗೆ ಖುಷಿ ಮತ್ತು ಏನೋ ನೆಮ್ಮದಿ ಥರ ಅನಿಸ್ತಾ ಇರುತ್ತೆ. ಇಲ್ಲೇನೋ ಒಂಥರ ಖುಷಿ ಆಗ್ತಿದೆ ಅಲ್ವಾ, ಇಲ್ಲಿ ಯಾರೋ ನನ್ನವರೇ ಇದ್ದಾರೆ ಅಂತ ಅನ್ನಿಸ್ತಿದೆ ಅಲ್ವಾ, ಒಂಥರ ಸಮಾಧಾನ ಅನ್ನಿಸ್ತಿದೆ ಅಲ್ವಾ, ಭೂಮಿಕಾ ಅವರು ಇಲ್ಲೇ ಇರ್ಬೋದು ಅನ್ನಿಸ್ತಿದೆ ಅಲ್ವಾ. ಆಗ ಅಷ್ಟರಲ್ಲಿ ಆನಂದ್ ಅವರು ಗೌತಮ್ ಅವ್ರಿಗೆ ಕಾಲ್ ಮಾಡ್ತಾರೆ. ಗೆಳೆಯ ಎಲ್ಲಿದ್ಯಾ ಗೆಳೆಯ, ಹೇಗಿದ್ಯಾ ಗೆಳೆಯ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ. ಆಗ ಆನಂದ್ ಅವರು, ನಾವೆಲ್ಲ ಚೆನ್ನಾಗಿದ್ದೀವಿ, ನೀನು ಇಲ್ದೇರಾ ಇಲ್ಲಿ ತುಂಬ ಬೇಜಾರಾಗ್ತಿದೆ ಕಣೋ, ಏನು ಚೆನ್ನಾಗಿದ್ದೀನೋ ಏನೋ ಗೆಳೆಯ, ನೀನು ಇಲ್ದೇರಾ ಇಲ್ಲಿ ಒಂಚೂರು ಇರೋದಕ್ಕಾಗ್ತಿಲ್ಲ ಗೆಳೆಯ, ನೀನು ಇಲ್ಲಿ ಇಲ್ದೇರಾ ನಾವು ಹೇಗೆ ಅಲ್ಲಿರೋದು ಅಂತ ಕೇಳ್ತಾರೆ. ಎಲ್ಲ ವಿಧಿ ಆಟ, ಆದರೆ ನನಗೆ ಭೂಮಿಕಾ ಅವ್ರು ಮಾತ್ರ ನನಗೆ ಸಿಗ್ತಾನೆ ಇಲ್ಲ ಕಣೋ, ಎಲ್ಲೇ ಹುಡುಕಿದ್ರು, ಆದರೆ ನಾನು ಎಲ್ಲ ಕಡೆ ಹುಡುಕ್ತಾನೆ ಇದ್ದೀನಿ, ಭೂಮಿಕಾ ಅವ್ರು ಮಾತ್ರ ನನಗೆ ಎಲ್ಲೂ ಸಿಗ್ತಾನೆ ಇಲ್ಲ ಗೆಳೆಯ ಅಂತ ಆನಂದ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಈ ಕಡೆ ಗೌತಮ್ ಅವರು ಕುಶಾಲನಗರಕ್ಕೆ ಬಂದಿರ್ತಾರೆ. ಕುಶಾಲನಗರದಲ್ಲಿ ಭೂಮಿಕಾ ಅವರಿರುವ ಸ್ಕೂಲ್ನಲ್ಲಿ ಅಲ್ಲಿಗೆ ಅವರು ಪಾರ್ಸೆಲ್ ತಗೊಂಡು ಬಂದಿರ್ತಾರೆ. ಸ್ಕೂಲ್ ಅಲ್ವಾ ಅಂತ ಹೇಳ್ಕೊಂಡು ಒಳಗಡೆ ಪಾರ್ಸೆಲ್ನ ತಗೊಂಡು ಬರ್ತಾರೆ. ಈಗ ಸೆಕ್ಯೂರಿಟಿ ಹತ್ರ, ನಾನು ಪ್ರಿನ್ಸಿಪಲ್ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು, ಈ ಪಾರ್ಸೆಲ್ನ ನಾನು ಅವ್ರಿಗೆ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಗೌತಮ್ ಅವರು ಪ್ರಿನ್ಸಿಪಲ್ ಹತ್ರ ಮಾತಾಡೋದಕ್ಕೆ ಅಂತ ಒಳಗಡೆ ಹೋಗ್ತಿರ್ತಾರೆ. ಆಗ ಭೂಮಿಕಾ ಅವರು ಮತ್ತು ಅವ್ರ ಮಗ ಆಕಾಶ್ ಇಬ್ಬರು ಕೂಡ ಹೋಗ್ತಾ ಇರ್ತಾರೆ. ಅದನ್ನು ನೋಡಿದ ಗೌತಮ್ ಅವರು, ಏನಪ್ಪ ಸ್ಕೂಲ್ ಲೇಟ್ ಆಗಿದೆ ಅಂತ ಇಷ್ಟು ಓಡೋಗ್ತಿದ್ಯಾ, ನಿಧಾನಕ್ಕೆ ಒಂದು ಸ್ವಲ್ಪ ಹೋಗಪ್ಪ ಅಂತ ಹೇಳ್ತಾರೆ. ಆಗ ಇಷ್ಟು ಮುದ್ದಾಗಿದ್ಯಾ, ನಿನ್ನ ಹೆಸರೇನು ಅಂತ ಗೌತಮ್ ಅವರು ಕೇಳ್ತಾರೆ. ಆಕಾಶ್ ಅಂತ ಹೇಳ್ತಾರೆ. ಹೌದಾ, ಎಷ್ಟು ಮುದ್ದಾಗಿದೆ ಹೆಸರು ಅಂತ ಹೇಳ್ತಾರೆ. ನನ್ನ ಮಗನೂ ಇದ್ದಿದ್ರೆ ಇಷ್ಟೊತ್ತಿಗೆ 5 ವರ್ಷ ಆಗ್ತಿತ್ತು, ಅವನು ಇದ್ದಿದ್ರೆ ನನ್ನ ಜೊತೆಗೆ ಅಂತ ನೆನ್ಸ್ಕೊತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಗೌತಮ್ ಅವರು ಭೂಮಿಕಾ ಅವ್ರನ್ನ ನೋಡೇ ಬಿಡ್ತಾರ. 5 ವರ್ಷದ ನಂತರ ಭೂಮಿಕಾ ಮತ್ತು ಗೌತಮ್ ಅವರು ಒಂದಾಗೆ ಬಿಡ್ತಾರ. ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಭೂಮಿಕಾ ಅವರು ಮತ್ತೆ ಸಿಗ್ತಾರಾ, ಅವರಿಬ್ಬರು ಒಂದಾಗ್ತಾರಾ ಇಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.